ಧರ್ಮಸ್ಥಳ ಭಾಗದಲ್ಲಿ ನಾನೇ ನೂರಾರು ಶವಗಳನ್ನ ಹೂತು ಹಾಕಿದ್ದೀನಿ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಕೋರ್ಟ್ ಮುಂದೆ ಹಾಜರಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಸೊ ಯಾವಾಗ ಈ ವ್ಯಕ್ತಿ ಬಂದು ಶರಣಾಗ್ತಾನೆ, ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ, ದೇಶದಾದ್ಯಂತ ಭಾರಿ ಹಲ್ಚಲ್ಗೆ ಬಿಸುತ್ತೆ ಈ ಒಂದು ಪ್ರಕರಣ. ಕರ್ನಾಟಕ ಸರ್ಕಾರ ಕೂಡ SIT ಅನ್ನ ರಚನೆ ಮಾಡಿದೆ. ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಬೆಳಕಿಗೆ ಬಂದಾದ್ಮೇಲೆ ಏನಾಗುತ್ತೆ, ಒಬ್ಬೊಬ್ಬರ ಯುವತಿಯ ನಾಪತ್ತೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಮೊದಲನೇದಾಗಿ ಸುಜಾತಾ ಭಟ್ ಅವರು ಬಂದ್ಬಿಟ್ಟು ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ MBA ಕಲಿತಾ ಇದ್ಲು, ಮಿಸ್ಸಿಂಗ್ ಆಗಿದ್ದಾಳೆ, ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲ್ಲ. ಬದಲಾಗಿ ಆಕೆನ ಯಾರೋ ಒಬ್ರು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪನ ಮಾಡ್ತಾರೆ. ಅದಾದ್ಮೇಲೆ ಈಗ ಇನ್ನೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇದು ಆಗಿರೋದು ಸುಮಾರು 1986ರಲ್ಲಿ, ಅಂದ್ರೆ 39-40 ವರ್ಷದ ಹಿಂದಿನ ಪ್ರಕರಣ ಇದು. ಪದ್ಮಲತಾ ಅನ್ನುವಂತಹ ವಿದ್ಯಾರ್ಥಿನಿ ಉಜಿರೆ ಕಾಲೇಜಿನಲ್ಲಿ ಕಲಿತಾ ಇರ್ತಾರೆ. ಈಕೆ ಕೂಡ ಧರ್ಮಸ್ಥಳದ ನಿವಾಸಿಯಾಗಿರ್ತಾರೆ. ಈಕೆ ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ, ಕಾಲೇಜಿಗೆ ಹೋಗುವಂತಹ ಸಂದರ್ಭದಲ್ಲಿ ಕಿಡ್ನಾಪ್ ಆಗಿರ್ತಾರೆ, ನಾಪತ್ತೆ ಆಗಿರ್ತಾರೆ. 56 ದಿನಗಳ ಬಳಿಕ ಈಕೆಯ ಮೃತದೇಹ ಒಂದು ನದಿಯಲ್ಲಿ ಪತ್ತೆ ಆಗುತ್ತೆ. ಅದು ಕೂಡ ಕೈಕಾಲು ಕಟ್ಟಿದ ರೀತಿಯಲ್ಲಿ ಇರುತ್ತೆ. ಸದ್ಯಕ್ಕೆ ಈಕೆಯ ಕುಟುಂಬಸ್ಥರು ಕೂಡ SIT ರಚನೆ ಆಗಿದೆಯಲ್ಲ, ನನ್ನ ಮನೆಯ ಮಗಳಿಗೆ ಆಗಿರುವಂತಹ ಅನ್ಯಾಯ ನಾವು ಸಹಿಸಲ್ಲ, ಈ ಸಾವಿಗೆ ಕಾರಣ ಏನು ಅಂತ ಗೊತ್ತಾಗಬೇಕು, CBI ತನಿಖೆ ಕೂಡ ಆಯಿತು. ಆದ್ರೆ ಸಾವಿಗೆ ನಿಖರ ಕಾರಣ ತಿಳಿಲಿಲ್ಲ ಅಂತ ಪ್ರಕರಣವನ್ನ ಕ್ಲೋಸ್ ಮಾಡಿದ್ದಾರೆ. SIT ಅವರು ಕೂಡ ಆಗ್ಲಿ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗುವಂತಹ ಕೆಲಸವನ್ನ ಮಾಡಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ.